ಸುಖವು ಆತರಿಸ್ತಾ ಇದೆ. ಈ ನನ್ನ ನಯನಗಳು ಇಂದ್ರನ ಅಮರಾವತಿಯನ್ನು ನಾಚಿಸುವಂತೆ ನರ್ತನಗೈಯುತ್ತಿವೆ. ಚಕೋರ ಪಕ್ಷಿಯಂತೆ ಬೆಚ್ಚನೆ ಆಲಿಂಗನವನ್ನು ಕಾಯುತ್ತಾ ಇದೆ ನನ್ನ ಮನಸ್ಸು. ಎದೆ ಅಂಬರದಲ್ಲಿ ಮದನಾರಿ ಮೇಘಗಳ ತಿಕ್ಕಾಟದಿಂದ ಎದ್ದ ಪ್ರಳಯದ ಮಿಂಚಿಗೆ ಪಲ್ಲಣಿಸಿ ಹೋದ ಅಂಬರ ಸುರಿಯಿತು ಮಧುರಸ ಹನಿಗಳು. ಆ ಮಧುರಸ ಹನಿಗಳಲ್ಲಿ ತೊಯ್ದ ತಾನು ವಿಕಸಿತಗೊಳ್ಳುವುದು ವಿರಹದ ಮೊಗ್ಗೆಯಿಂದ. ಕಿರಣ್ ರಾಜ್, ತಾವೇನು ಈ ಕಡೆ ಬಂದಿದ್ದೀರಿ? ಬಿಸಿಲಿನ ತಾಪಕ್ಕೆ ಬಳಿದ ಕೋಗಿಲೆ ವಸಂತ ನಾಗಮನಕ್ಕೆ ಕುಹುಲ ರಾಗದಿಂದ ನಾಂದಿ ಹಾಡುವಾಗಲೇ ಬಂದೆ. ಏಕಾಂತದಲ್ಲಿರುವ ನಿಮ್ಮನ್ನು ತೊಂದರೆಗೊಳಿಸಿದ್ದಕ್ಕೆ ಇಲ್ಲ, ನೀವು ಬಂದದ್ದು ಒಂದು ರೀತಿಯಲ್ಲಿ ನನಗೆ ಅನುಕೂಲವೇ ಆಯಿತು. ಯಾಕೆಂದ್ರೆ ಕಾರ್ಗತ್ತಲೆಯಲ್ಲಿ ಮುದುಡಿದ ಈ ಹೂವು ನಿಸರ್ಗವನ್ನು ಕಾಣಲು ಕಾತರಿಸುತ್ತಿರಬೇಕಾದ್ರೆ ಹೂವಿನ ಮಕರಂದ ಹೀರುವ ಭ್ರಮರ ಬಂದದ್ದು ಒಂದು ರೀತಿಯಲ್ಲಿ ನನಗೆ ಅನುಕೂಲವೇ ಆಯಿತು. ತಾನು ಬಯಸಿದ ಎಳೆ ಹೂವಿನಿಂದ ಮೃದುಲ ಮಧುರಸ ಮೆಲುಕುವುದಾದರೆ ಈ ಮಧುಕರನ ಮನೋಲ್ಲಾಸಕ್ಕೆ ಎಣೆಯೇ ಇಲ್ಲದಂತಾಯಿತು. ನೋಡಿ, ನೀವು ಆಡುವ ಮಾತುಗಳನ್ನ ಕೇಳ್ತಾ ಇದ್ರೆ ಮತ್ತೊಬ್ಬ ಕವಿ ಕಾಳಿದಾಸನಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಲ್ಲಿನಲ್ಲಿ ಅಡಗಿದ ಸೌಂದರ್ಯವನ್ನು ಸೆರೆಗಿಡಿದು ಮೂಡಿಸುವ ಶಿಲ್ಪಿಗಳೇ ಇರಬೇಕಾದರೆ ಸೌಂದರ್ಯ ಸೌದಾಮಿನಿ ಶಾಕುಂತಲೆಯನ್ನೆದರಲ್ಲಿಟ್ಟುಕೊಂಡು ಬಣ್ಣಿಸುವುದು ಈ ಕಾಳಿದಾಸನ ದೇತರ ಮಹತ್ವ. ಇಂದ್ರನ ಅರಮನೆಯನ್ನು ರಂಜಿಸುವ ಈ ಕಿರಣ್ ರಾಜ್ ನನ್ನ ಮನೆಯವರೆಗೂ ಬರಲಿಕ್ಕೆ ಕಾರಣ ಏನಂತ ಕೇಳಬಹುದಾ? ಅಪ್ಸರೆಯನ್ನು ಹುಡುಕಿಕೊಂಡು ನೋಡು ಶಾಲಿನಿ, ಮುಂದಿನ ತಿಂಗಳ 5ನೇ ತಾರೀಕಿಗೆ ನಮ್ಮೂರಲ್ಲಿ ಶಾಕುಂತಲೆ ಎಂಬ ನಾಟಕವಿದೆ. ಆ ನಾಟಕದಲ್ಲಿ ನೀನು ಶಾಕುಂತಲೆಯ ಪಾತ್ರದಲ್ಲಿ ಈ ದುಷ್ಯಂತನೆದುರು ನಟಿಸಬೇಕು. ಏನು, ನಾನು ಶಾಕುಂತಲೆ ಪಾತ್ರ ಮಾಡ್ಬೇಕಾ? ಇಲ್ಲ, ನನ್ನ ಕೈಯಿಂದ ಇದಾಗೋದಿಲ್ಲ. ಕಾರಣ ನೋಡಿ, ಆ ಶಾಕುಂತಲೆ ಪಾತ್ರದಲ್ಲಿ ಏನಿದೆ ಬರೀ ಆಳೋದೆ. ನನಗೆ ಆಳೋದು ಕೇಳೋದು ಬರೋದಿಲ್ಲ. ಬೇಕಾದ್ರೆ ಬೇರೆ ಪಾತ್ರ ಮಾಡ್ತೀನಿ. ಶಾಲಿನಿ, ನೀನು ಶಾಕುಂತಲೆ ಪಾತ್ರ ಮಾಡೋಕೆ ಆಗೋದಿಲ್ಲ ಅಂದ್ರೆ ನನ್ನಿಂದ ದುಷ್ಯಂತನ ಪಾತ್ರ ಮಾಡೋಕೆ ಆಗೋಲ್ಲ. ಯಾಕ್ರಿ ಹಂಗಂತೀರ? ಹುಬ್ಬಳ್ಳಿ ಸುವರ್ಣ ತುಂಬಾ ಚೆನ್ನಾಗಿ ಮಾಡ್ತಾಳಲ್ಲ. ಸುವರ್ಣ ಆಳಾದರೇನು, ಸುಜಾತ ಆಳಾದರೇನು, ನನಗೆ ಬೇಕಾಗಿರುವುದು ನಟನೆಗೆ ತಕ್ಕ ಸ್ಫೂರ್ತಿ. ಹಾಗಾದ್ರೆ ಆ ಸ್ಫೂರ್ತಿ ನನ್ನಲ್ಲಿದೆ ಏನು? ಸಂಶಯವೇ ಇಲ್ಲ. ಹಾಗಾದ್ರೆ ಈ ನಿಮ್ಮ ಪ್ರೀತಿಯ ಕಲಾವಿದೆ ಆ ನಿಮ್ಮ ರಂಗಭೂಮಿಯಲ್ಲಿ ಆ ಪಾತ್ರವನ್ನು ಮಾಡ್ತಾಳೆಂಬ ನಂಬಿಕೆ ನಿಮಗಿದೆ? ವೀಣೆಗೆ ಸಂಗೀತ ಗೊತ್ತಿದ್ದರು ಅದರ ತಂತಿ ಮೀಟುವವರೆಗೆ ನಾದ ಹೊರಬರಲಾರದು. ಹಾಗಾದ್ರೆ ಈ ನಿಮ್ಮ ಹೃದಯ ಮೀಟುವ ವೈಣಿಕಲು ನೀನು. ಹಾಗಾದ್ರೆ ಈ ನಿಮ್ಮ ಹೃದಯದಲ್ಲಿ ಈ ನಿಮ್ಮ ಪ್ರೀತಿಯ ಸಂಗಾತಿ ಮೇಲೆ ಅಷ್ಟೊಂದು ನಂಬಿಕೆ? ಕೇದಿಗೆಯ ಸುವಾಸನೆಯನ್ನು ಸವಿಯುವ ಕರಿನಾಗರ ಕಣಗಲ ಹೂವನ್ನು ಹಸಿಸುವುದೇ ಶಾಲಿನಿ. ಕೇದಿಗೆ ಸುಮಧುರವನ್ನು ಸವಿದು ಕೊನೆಗೆ ವಿಷಕಾರುವ ಕರಿನಾಗರದಂತೆ ನೀವಾಗುವುದಿಲ್ಲ ತಾನು? ಕೇದಿಗೆಯ ಸುವಾಸನೆಯನ್ನು ಕುಡಿಯುವ ಕರಿನಾಗರ ನಾನಾದರೂ ಕಳ್ಳ ಕದೀಮರು ಈ ಕೇದಿಗೆಯನ್ನು ಕದ್ದೊಯ್ಯದಂತೆ ಕಾಪಾಡುವ ಕಾವಲುಗಾರ ಕರಿನಾಗರ ನಾನೇಕಾಗಬಾರದು. ನೋಡು ಶಾಲಿನಿ, ನನ್ನ ಬಾಹುಗಳ ಬಳ್ಳಿ ನಿನ್ನ ತನವನ್ನು ಬಿಗಿದಪ್ಪಲು ಕುಡಿ ಕುಡಿಯಾಗಿ ಬರದಿಂದ ಸಾಯುತ್ತದೆ. ನನ್ನ ಅದರ ಭ್ರಮರ ನಿನ್ನ ಕೆಂಗುಲಾಬಿಯ ಕೆಂದುಟಿಯ ಮಧುವನ್ನು ನೀಡಲು ಆತುರದಿಂದಿರದು. ನಿನ್ನ ಹೃದಯ ಹೂವಿನ ತಲುಪದ ಮೇಲೆ ಹಾಯಾಗಿ ಮಲಗಲು ನನ್ನ ಮನ ಫಳಮಳಿಸುತ್ತದೆ. ಕಿರಣ್ ರಾಜ್, ಬಾಳಿನ ಬೆಟ್ಟನದಲ್ಲಿ ಕವಿದ ಕಾರ್ಗತ್ತಲೆಯಂತೆ ಈ ನನ್ನ ಜೀವನ ನೂಕುತ್ತಿರುವಾಗ ನೀವೇ ನನ್ನ ಆಶಾ ಕಿರಣ, ನೀವೇ ಈ ತನುವಿನ ಹರಣ. ಹಾಗಾದರೆ ಪ್ರೇಮ ಜೋಡಿಗೆ ಬೇಕಲ್ಲವೇ ಒಂದು ಗಾನ? ಖಂಡಿತ.
ಎಷ್ಟು ಬಿಗಿದಪ್ಪಿದರು ಎದೆ ಬನದಲ್ಲಿ ಬೀಸುವ ಮನ್ಮಥನ ಬಿರುಗಾಳಿಯಿಂದಿದ್ದ ಕಿಚ್ಚು ತಣ್ಣಗಾಗಲೊಲ್ಲದು. ಹಾಗಾದ್ರೆ ಮುಗಿಲು ಕಂಡ ನವಿಲು ಮುದುಡಿದ ಮೋಹ ಪ್ರಣಯ ಉದಯಕ್ಕೆ ಅರಳಲು ಮುಗಿಲು ಕಂಡ ನವಿಲು ನರ್ತನೆ ಮಾಡಲು ಸ್ವರ್ಗ ಏದರೆ ಒಲಿದ ಅಪ್ಸರೆ ನೀನೇ ನನ್ನ ಬಾಳಿಗಾಸರೆ. ನೋಡಿ, ನನಗೂ ಅಷ್ಟೇ. ಈ ನಿಮ್ಮ ಪ್ರೀತಿಯಲ್ಲಿ ನಾನೆಷ್ಟು ಮುಳುಗಿ ಹೋಗಿದ್ದೀನಿ ಅಂದ್ರೆ, ನೀರಿನಲ್ಲಿ ಈಜುವ ಮೀನು ದಡಕ್ಕೆ ಬಂದಾಗ ಹೇಗೆ ರೀತಿ ಆಗುತ್ತೋ ಅದೇ ರೀತಿ ನಿಮ್ಮ ಪ್ರೀತಿಯಲ್ಲಿ ನಾನಿದ್ದೇನೆ. ಒಂದೇ ಒಂದು ಕ್ಷಣ ಕೂಡ ನಿಮ್ಮನ್ನು ಬಿಟ್ಟಿರುವುದಕ್ಕೆ ನನ್ನ ಮನಸ್ಸೇ ಹೋಗ್ತಾ ಇಲ್ಲ. ಈ ನಿಮ್ಮ ವಿರಹ ದುರಿಯಲ್ಲಿ ಒಳಗಿದ ವಿರಾಗಿಣಿ ನಾನು. ಭಾನು ಭೂಮಿಯನ್ನು ಪ್ರೀತಿಸುವ ಶಾಲಿನಿ, ನಿನ್ನನ್ನು ಅಗಲುವುದೆಂದರೆ ಹರಿತವಾದ ಅಲಿಬಿನಿಂದ ನನ್ನ ಹೃದಯವನ್ನು ಪ್ರದರ್ಶನವಾಗುತ್ತದೆ. ಒಂದು ನಿಮಿಷ ಯುಗವಾಗಿಯೂ ಪರಿಣಮಿಸುತ್ತದೆ. ಹೌದೇ? ಹಾಗಾದ್ರೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ನನಗೂ ತುಂಬಾ ಕಷ್ಟವಾಗುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ನಿಮ್ಮ ಪ್ರೀತಿಯಲ್ಲಿ ತೊಯ್ದ ವಿರಾಗಿಣಿ ನಾನು. ನಿನ್ನ ಹತ್ತಿರವಿದ್ದರೆ ವೇಳೆಯ ಪರಿವೆಯೇ ನನಗೆ ಆಗುವುದಿಲ್ಲ. ಹಾ ಶಾಲಿನಿ, ತಿರುಗಿ ಇನ್ನೊಬ್ಬ ಪರಿವೆ. ಡಾರ್ಲಿಂಗ್, ಮರೆಯಬೇಡ ಈ ದುಷ್ಯಂತನೆದುರು ಶಾಕುಂತಲೆಯ ಪಾತ್ರವನ್ನು.
ನೆನಪಿನದರು ಶಾಕುಂತಲೆಯ ಪಾತ್ರವನ್ನು. ಖಂಡಿತವಾಗ್ಲೂ ಮರೆಯೋದಿಲ್ಲ, ಮರೆಯಲ್ಲ. ನೀನು ನನ್ನ ಹೃದಯದ ದುಷ್ಯಂತನಾಗಿ ಈ ಶಾಕುಂತಲೆಯ ಸಂಗ ಸುಖವನ್ನು ಉಂಡು ಕೊನೆಗೆ ಕಷ್ಟದ ಮಡುವಿನಲ್ಲಿ ತೂಗಬೇಕು ಎನ್ನುವ ನಿನ್ನಂಥ ದುಷ್ಯಂತನನ್ನ ಯಾವ ಕಾಲಕ್ಕೂ ಮರೆಯೋದಿಲ್ಲ. ಮಿಸ್ಟರ್ ಕಿರಣ್ ರಾಜ್, ಸಿರಿತನದ ಸೋಗನ್ನು ಹಾಕಿಕೊಂಡು ಈ ಹೆಣ್ಣನ್ನ ಬಿಸಿನ ಗಾಳಕ್ಕೆ ಹಾಕೊಂಡು ಸುಖವನ್ನು ಅನುಭವಿಸಿ ಬಿಡಬೇಕು ಎನ್ನುವ ನಿನ್ನ ಮುಠಾಳತನವನ್ನ ನಾನು ಅರಿತವಳಲ್ಲ ಅಂತ ತಿಳಿದುಕೊಂಡಿದ್ದೀನಿ. ನಿನ್ನ ಸಿರಿವಂತಿಕೆಯನ್ನ ನನ್ನ ಕೈಯಲ್ಲಿ ಧ್ವಂಸವನ್ನು ಮಾಡಿ ನಿಮಗೆ ಸುಣ್ಣದ ನೀರನ್ನು ಕುಡಿಸ್ತೇ ಹೋದ್ರೆ ನಾ ಹಚ್ಚುವ ಬಣ್ಣಕ್ಕೆ ಅವಮಾನ. KS ದಿವಾಕರಣ್ಣನವರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ. ದಯವಿಟ್ಟು ವೇಗಿಗೆ ಆಗಮಿಸಬೇಕು. ಉಸಿಗಿನ ಬಸವರಾಜ ಅಣ್ಣನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅವರ ಪರವಾಗಿ ನಾಗರಾಜ ಅಣ್ಣನವರು ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿ ಕಿರಣ್ ರಾಜ್ ಅವರಿಗೆ ಗೆಣಕೆಳ ಬಸವನಗೌಡರು 1,000 ರೂಪಾಯಿಯನ್ನು ಪ್ರೀತಿ ಪೂರ್ವಕವಾಗಿ ನೀಡಿರುತ್ತಾರೆ. ನಾಡಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಭಾರತೀಯ ಜನತಾ ಪಕ್ಷದ ರಾಜ್ಯದ ಉಪಾಧ್ಯಕ್ಷರಾದಂಥ KS ದಿವಾಕರಣ್ಣನವರು ಅವರಿಗೆ ಪ್ರೀತಿಯ ಸನ್ಮಾನ ಬಸರಗೋಡು ಗ್ರಾಮದ ನರ್ತಕಿ ನಾಯಕಿ ಎಂಬ ನಾಟ್ಯ ಸಂಘದಿಂದ. ಅದೇ ರೀತಿ ಅಗರಿ ಬಸವರಾಜಣ್ಣನವರ ಪರವಾಗಿ ಕರ್ಚೇರಿ ನಾಗರಾಜ ಅಣ್ಣನವರಿಗೆ ಸನ್ಮಾನ ಕಾರ್ಯಕ್ರಮ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಸರಗೋಡು ಗ್ರಾಮದ ಎಲ್ಲ ಮುಖಂಡರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಕಲಾವಿದರು ಎಲ್ಲರಿಗೂ ಮೊಟ್ಟ ಮೊದಲಾಗಿ ನಮಸ್ಕಾರ ಅಂತ ತಿಳಿಸ್ತಾ ಇದ್ದೀನಿ. ಇವತ್ತು ಗುಳುಂ ಜಾತ್ರೆ ಇತ್ತು. ಆ ತಾತನ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ನೀವೆಲ್ಲರೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳುತ್ತಾ ಈ ಕಲಾ ತಂಡಕ್ಕೆ ನನ್ನನ್ನು ಕರೆದಿರ್ತಕ್ಕಂಥ ಎಲ್ಲರಿಗೂ ಹೆಸರಿನಲ್ಲಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪ, ಎಷ್ಟೊಂದು ಪ್ರಶಾಂತವಾಗಿದೆ ಈ ವಾತಾವರಣ. ಇಲ್ಲಿ ಎಲ್ಲರೂ ಭೇದ ಭಾವವನ್ನು ತೋರಿದು ಭಕ್ತಿಯಿಂದ ಪೂಜೆ ಮಾಡುವುದನ್ನು ನೋಡಿದ್ರೆ ಆ ಕೈಲಾಸವೇ ಧರೆಗಿಳಿದು ಬಂದಂತೆ ಭಾಸವಾಗ್ತಾ ಇದೆ. ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನಗು ಬರ್ತಿದೆಯಮ್ಮ. ಏಕೆ ಅಪ್ಪಾಜಿ? ಅಂತ ಪ್ರಶಾಂತ್ ತಂಗಾಳಿಯಲ್ಲಿ ಪ್ರಳಯ ಬಿರುಗಾಳಿ ಎಷ್ಟು ಬೀಸುತ್ತಿದೆ ಎಂಬುದು ನಿಮಗಿನ್ನು ಗೊತ್ತಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ದರ್ಶನದ ನೆಪದಲ್ಲಿ ಬರುವ ಹೆಣ್ಣು ಮಕ್ಕಳನ್ನು ಕಾಮುಕ ದೃಷ್ಟಿಯಿಂದ ನೋಡಲು ಬರುವ ಕಾಮುಕರು ದೇವರ ಮುಂದೆ ತಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಲು ಬರುತ್ತಾರೆ. ಆಚಾರವಿಲ್ಲದ ಅರ್ಚೆಗಳನ್ನು ಮಾಡಿಸಿ ನೀತಿ ಇಲ್ಲದ ಅಭಿಷೇಕಗಳನ್ನು ಮಾಡಿಸುವಂತಹ ಶ್ರೀಮಂತರು ಸಜ್ಜನರು ಕೊಟ್ಟ ಕಾಣಿಕೆಗಳನ್ನು ಫಸ್ಟ್ ಪೂಜಾರಿಗಳು ಒಂದು ಕಡೆ ಇದ್ದರೆ ಹಸುವಿನ ತಾಪದಿಂದ ತಾಳಲಾರದೆ ಗುಡಿಯಲ್ಲಿ ಸಿಗುವ ಪ್ರಸಾದಕ್ಕಾಗಿ ಬರುವ ಕಡುಬಡವರು ತಮ್ಮ ಜೀವನದ ಯಾವುದೋ ದುರ್ಗುಣದಿಂದ ನೊಂದು ಬೆಂದು ಮನಃಶಾಂತಿಗಾಗಿ ಬರುವ. ಅಪ್ಪಾಜಿ, ಇದು ಭಕ್ತಿಯ ದೇವಸ್ಥಾನ ಎನ್ನುತ್ತಾರೆ ನೋಡಿ. ಇಲ್ಲಿ ಯಾವ ಭೇದ ಭಾವವೂ ಇಲ್ಲ. ಆದರೆ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರು ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲೇ ಬರುತ್ತಾರೆ. ಆದರೆ ಒಂದು
ವ್ಯತ್ಯಾಸ. ಅದೇ ಗಂಗೆಯನ್ನು ನೋಡಿ, ಗಂಗೆಯನ್ನು ಪೂಜೆ ಅಭಿಷೇಕಗಳಿಗೆ ಎದು ಮಾಡುವ ಈ ಜನರು ಕೊನೆಗೆ ತಮ್ಮ ಮೈ ಮೇಲಿನ ಕೊಳೆಯನ್ನು ತೊಳೆದುಕೊಂಡು ಉಪಯೋಗಿಸೋದಿಲ್ಲವೇ? ಹಾಗಾದರೆ ಭಕ್ತಿಯ ಶ್ರಮಕ್ಕೆ ಬೆಲೆಯೇ ಇಲ್ಲವೇನಮ್ಮ? ಅಪ್ಪ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಅಕ್ಕ ಮಹಾದೇವರೇ ಹೇಳಿಲ್ವೇ? ಏನೋ ಅಮ್ಮ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನಮಗೆ ಇಷ್ಟ ಆಗ್ತದೆ. ನಾನು ಈಗ ಬೇಟೆ ಕಡೆ ಹೋಗ್ಬರ್ತೀನಮ್ಮ. ಹಾಗೆ ಹಾಗೆ ಆಯ್ತು ಅಪ್ಪಾಜಿ. ಅಲ್ಲದೆ ದೇವರ ಗುಡಿಯಲ್ಲಿ ಜನರು ಕಡಿಮೆ ಇದ್ದಾರೆ. ಗುಡಿಯಲ್ಲಿ ಬೇರೆ ಜನ ಬೆಳೆದಿದ್ದಾರೆ. ಆದಷ್ಟು ಬೇಗ ನೀನು ಮನೆಗೆ ಹೋಗ್ಬಿಡಮ್ಮ. ಆಯ್ತು ಅಪ್ಪಾಜಿ, ಹಾಗೆ ಎಂಥ ಶಿಲ್ಪಕಲೆಯ ಕಲಾಕೃತಿ, ಎಂಥ ರಸಮಯವಾದ ವಾತಾವರಣವಿದೆ. ಎಲ್ಲಿ ನೋಡಿದ್ರಲ್ಲೂ ಮೈ ರಂಜಿಸುವ ಈ ಶಿಲ್ಪಕಲೆಗಳು, ರಾಧಾ ಕೃಷ್ಣರ ರಾಸಲೀಲೆಗಳು, ವಿವಿಧ ಭಂಗಿಯಲ್ಲಿ ನಿಂತಿರುವ ಆ ಶಿಲಾಬಾಲಿಕೆಯರು, ಇದನ್ನೆಲ್ಲ ನೋಡ್ತಾ ಇದ್ರಿ ಸ್ಮೃತಿಗೆ ಬರುವುದು ನೆನಪಿನ ಅಲೆ, ಚಂದ್ರನಿಗೆ ಮುತ್ತು ಕೊಡುವುದು ಸಮುದ್ರದ ಅಲೆ. ಇದುವೇ ನನ್ನ ಜೀವನದ ಕಲೆ. ನಮಸ್ಕಾರ ಕಿರಣ್ ರಾಜರಿಗೆ. ಚಿರ ಪರಿಚಿತನ ಮುಂದೆಯೂ ಇಂತಹ ಸಂಪ್ರದಾಯವೇ? ಇದು ಸಂಪ್ರದಾಯವಲ್ಲ, ನಾವು ಪರಿಚಿತರಿಗೆ ತೋರಬೇಕಾದ ಔದಾರ್ಯ. ಓಹೋ, ಇದು ನಿಮ್ಮ ನಾಟಕದ ಡೈಲಾಗು? ಹೌದು,
ಜೀವನವೆಂಬ ನಾಟಕದಲ್ಲಿ ಹೃದಯ ಎಂಬ ರಂಗಭೂಮಿಯ ಮೇಲೆ ಪ್ರತಿಯೊಬ್ಬರೂ ಕೊಡಬೇಕಾದ ಔದಾರ್ಯ ಇದು. ಬಯಸಿಲ್ಲ ನಾನು ನಿನ್ನ ಔದಾರ್ಯ, ಮತ್ತೆ ಬಯಸಿರುವೆನು ನಾನು ನಿನ್ನ ಸೌಂದರ್ಯದಲ್ಲಿ ಸಿಗುವ ಮಾಧುರ್ಯ. ಅಣ್ಣನಿಗೆ ತಂಗಿಯ ಪ್ರೀತಿಯಲ್ಲಿ ಸಿಗುವ ಮಾಧುರ್ಯವೋ, ಮಗನಿಗೆ ತಾಯಿಯ ಸೌಂದರ್ಯದಲ್ಲಿ ಸಿಗುವ ಮಾಧುರ್ಯವೋ, ಅಥವಾ ಮೈದುನನಿಗೆ ಅತ್ತೆಗೆ ಅಕ್ಕರೆತಿಯಲ್ಲಿ ಸಿಗುವ ಮಾಧುರ್ಯವೋ? ಅಲ್ಲ ಅಲ್ಲ, ಪ್ರಮೋದನಿಗೆ ಪ್ರಮೋದನೆಯ ಪ್ರಣಯ ಸೌಂದರ್ಯದಲ್ಲಿ ಸಿಗುವ ಮಾಧುರ್ಯ. ಇದನ್ನು ಬಲ್ಲ ನಾನೊಬ್ಬರ ಸಿಕ್ಕ. ನೀನೊಬ್ಬ ಕೋಪ ಮಂಡೋಕ. ಹೆಣ್ಣಿನ ಸೌಂದರ್ಯ ಕೇವಲ ಪುರುಷನ ದಾಹ ತೀರಿಸುವುದಕ್ಕೆ ಮಾತ್ರ ಅಲ್ಲ, ನಿನ್ನಂತಹ ಕಾಮಪಿತ್ತ ನೆತ್ತಿಗೇರಿ ನಿಂತಿರುವ ಕಾಮುಕ ಶ್ವಾನಗಳಿಗೆ ತಾಯಿಯ ಪ್ರೀತಿಯ ನೀರೆರೆದು ಬೆಳೆಸಬೇಕಾದ ಭಾರತೀಯರ ಆರ್ಯ ಕರ್ತವ್ಯ. ಇದನ್ನು ಅರಿತವಳೇ ನಿಜವಾದ ಭಾರತಿ. ನನಗೆ ಬೇರೆ ಬೇಕಿಲ್ಲ ಪುಣ್ಯದ ಹರಿಕತೆ. ಸುದ್ದಿ ಬಳಸಿ ಮಾತನಾಡುವ ಹವ್ಯಾಸ ಇಲ್ಲವೇ ಇಲ್ಲ. ನೇರವಾಗಿ ಸ್ಪಷ್ಟವಾಗಿ ಹೇಳಿದೆ. ಮಿಸ್ ನೀಲು ಈ ಇಂದ್ರನ ಅರಮನೆಯಲ್ಲಿ ಓನ್ಲಿ ಒನ್ ಡೇ ನೈಟ್, ಒಂದೇ ಒಂದು ದಿನ ರಾತ್ರಿ ರತಿಯಾಗಿ ರಂಜಿಸಲು ನೀನು ತೆಗೆದುಕೊಳ್ಳುವ ಬೆಲೆ ಎಷ್ಟು? ಓಹೋ, ನಿನ್ನನ್ನು ರಾಮಾಸ ಹತ್ತು ಹೆತ್ತು ಸಾಕಿ ಬೆಳೆಸಿದ ನಿನ್ನ ತಾಯಿಗೆ ಕೊಡುವ ಬೆಲೆ ಎಷ್ಟು? ಏ ನೀನು ಚೆಲುವಿನ ಆಗರ ನೀನೆಂದು ಕಾಮ ತೃಷಗಾಗಿ ಆಕ್ರಮಿಸಬಾರದೆಂದು ಆಮಂತ್ರಿಸಿದರೆ ಅವಾಚ್ಯ ಶಬ್ದಗಳನ್ನು ನುಡಿದು ಸಿರಿ ಜ್ವಾಲೆಯಿಂದ ಎನ್ನ ಅಗ್ನಿಗೆ ಆಗುತ್ತೆ ಅಂತ ಬೇಡ. ಎಚ್ಚರ! ಸಿರಿ ಜೋರ ಎಂದಿರುವ ಅಗ್ನಿ ನೀನಾದರೂ ಕೂಡ ಅದನ್ನು ಭೋರ್ಕರೆಯುವ ಮಳೆಯಂತೆ ನಾನು ಆರಿಸುವ ಶೀತಲ ಅಗ್ನಿ ನಿನ್ನ ಪಾಲಿಗೆ. ಅಗ್ಗಿಣೆ ಅಲ್ಲಲ್ಲ, ಕಂಡ ಕಂಡ ಗಂಡಸರ ಕೈ ಹಿಡಿದು ತಿರುಗುವ ಅರಗಿಣೆ. ಮಂದಿಯ ಮುಂದೆ ಮೈ ಒನದು ಮೈ ಮಾರಿಕೊಳ್ಳುವ ಜಾಯಿಣೆ. ಮುಖಕ್ಕೆ ಬಣ್ಣ ಮೆತ್ತಿಕೊಂಡು ಬೆಣ್ಣೆಯಂತಹ ಮಾತುಗಳನ್ನಾಡಿ ಕಣ್ಣುಗಳಿಗೆ ಕಣ್ಣು ಮಿಟಕಿಸುವ, ಕಣ್ಣುಗಳಿಗೆ ಮೋಹದ ಜಾಲಿ ಬೀಸುವ ಸೈರಣೆ. ಹಣದಾಸೆಗಾಗಿ ಕಣ್ಣುಗಳಿಗೆ ಕಣ್ಣು ಮಿಟಕಿಸುವ ಸಣ್ಣ ನಡುವಿನ ರಾತ್ರಿಯ ರಾಣೆ. ಏಯ್! ನಿನಗೆಷ್ಟೇ ಸೊಕ್ಕು. ಊರೂರು ಅಲೆದು ಕಂಡ ಕಂಡ ಜನರಿಂದ ಮೈ ಮಲಿನಗೊಳಿಸಿಕೊಂಡರು ಈ ನಾಟಕದ ಒಳಗೆ ಇಷ್ಟೊಂದು ಮಿಂಕವೇ? ಏಯ್! ಅಸಮಾಯ್! ಮನಸ್ಸು ಮಲಿನವಾಗಿರಬಹುದು, ಆದರೆ ಮೈ ಮಲಿನವಾಗಿಲ್ಲ. ಓಹೋ, ಪರಿಶುದ್ಧಾತ್ಮಳು ಈಚಲ ಮರದ ಅಡಿಯಲ್ಲಿ ಹಾಲಿನ ಕೊಡ ಇಟ್ಟರು ಅದನ್ನು ಯಾರು ಹಾಲೆನ್ನುವುದಿಲ್ಲ. ಯಾರು ಹಾಲ ಎನ್ನುವುದಿಲ್ಲ ಅಂತ ತಿಳಿದು ಹಾಲು ಹೊಳೆಯಾಗುವುದಕ್ಕೆ ತಯಾರಿಲ್ಲ. ಐ ಆಮ್ ರೆಡಿ. ನಿನ್ನ ಪರಿಶುದ್ಧ ಶೀಲದ ಹಾಲಿಗೆ ಹುಳಿ ಹಿಂಡಿ ಹದಗೆಡಿಸಲು ನಾನು ತಯಾರಿದ್ದೇನೆ. ಏನನ್ನುವೆ? ನೀಚಾತ್ಮ, ನನ್ನ ಕಪಾಳ ಮೋಕ್ಷದಿಂದ ಈ ನೀಚ ಕೃತಿಯನ್ನ ಇಲ್ಲಿಗೆ ಮರ್ತು ಬಿಡು. ನಿಲ್ಲು. ನಿನ್ನ ಕೆಂಗುಲಾಬಿಯ ಕೆಂಪು ತುಟಿಯ ಚುಂಬನ ಮೋಕ್ಷದಿಂದ ಇದು ಸಾಧ್ಯ. ಇಲ್ಲದಿದ್ದರೆ ನಿನಗೆ ಸಂಕಟದ ಪರಮಾವಿತ ತೋರಿಸುವುದೇ ನನಗೆ ವ್ಯರ್ಥ. ನೋಡಲಿಕ್ಕೆ ಎಷ್ಟು ಸಾಮಾನ್ಯರಂತೆ ಕಾಣುತ್ತಿರುವಲ್ಲ, ಎಂತ ಏಸ ಕಾರ್ಯಕ್ಕೆ ಕೈ ಹಾಕುತ್ತಿರುವಲ್ಲ.
ಕಂಪ್ಲೇಂಟ್ ಕೊಡಿ. ಹಾಗೆ ಆಗಲಿ ಸರ್. ಮಂಜು ಆಚಾರ್ಯ ಅವರಿಗೆ ಕೋಗಿಲೆ ತೋಟ ರಾಮಚಂದ್ರಪ್ಪಣ್ಣನವರು 511 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಕೊಟ್ಟಿರ್ತಾರೆ. ಅದೇ ರೀತಿ ಕೋಗಿಲೆ ತೋಟ ಈಶ್ವರಪ್ಪನವರು ಕೂಡ 511 ರೂಪಾಯಿಯನ್ನು ಪ್ರೇಮಪೂರ್ವಕ ನೀಡುತ್ತಾರೆ. ಬೀಡಿಯಲ್ಲಿ ರುದ್ರಪ್ಪಾಚಾರ್ಯ ಅವರು 2000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಮಂಜುನಾಥ ಆಚಾರ್ಯ ಅವರಿಗೆ ನೀಡಿರುತ್ತಾರೆ. ಅದನ್ನು ಮಂಜುನಾಥಾಚಾರ್ಯ ಅವರು ಬಸವ ಪಾತ್ರಧಾರಿಗಳು ಸ್ವೀಕರಿಸಿದರು. ಅವರಿಗೆ ನನ್ನ ಅಭೂತಪೂರ್ವ ಅಭಿನಂದನೆಗಳು. ಥ್ಯಾಂಕ್ಸ್. ಅಪ್ಪ ಶರಣಾರ್ಥಿ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ? ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಮಗೆ ಸಾಕಿಲ್ಲ ಬಿಸಿಲು ಮಳೆಗೆ ಬಿರು ಗಾಳಿ ಚಳಿಗೆ ನಾನು ಕಂಡು ಮುಂದೆ ಸಾಗುವೆ. ಅರೆ ವೈ ಅರೆ ವೈ ಅರೆ ವೈ 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 ಇಲ್ಲ ತಮ್ಮ ವೈ ವೈ ಅಂದ್ರೆ ಮೂಲೆ ಹುಚ್ಚಬೇಕ ನಿಂತ್ಕೊಂಡಿರಲಿ ಜನ ಅದರನ್ನ ಖಬರ್ಲಲ್ಲೇ ನಿಮ್ಮ ಅವನ ಮೂಲ ಅವನ ಅಲ್ಲಪ್ಪ. ನಮ್ಮ ಅಕ್ಷಾಲಿ ಮುತ್ತಪ್ಪ ಅವನಿಗೆ ಎಮ್ಮೆ ಇದ್ದಷ್ಟು ತಿಳುವಳಿಕೆ ಈ ನಮ್ಮ ಮಾವನ ಮಗಳಿಗಿದ್ದಿದ್ರೆ ಇಷ್ಟೊತ್ತಿಗೆ ಆಕೆಗೆ ತಾಳಿ ಕಟ್ಟಿ ಮದುವೆಯಾಗಿ ಫಸ್ಟ್ ನೈಟ್ ಮಾಡಿಕೊಂಡು ಓಣ್ಯಾಗ ಕೈ ಹಿಡ್ಕೊಂಡು ಆಕೆನ ಹೊಂಟಿದ್ದಂದ್ರೆ ದಿನ ನೋಡ್ಕೊಂತ ಈ ಬಸವ ಅರ್ಶಿಣ ನೀರು ಬೀಳತ್ತಡೆ ಎಷ್ಟು ಬದಲಾಗ್ಯಾನ ಅಂತ ಹೇಳುವ ಮಂದಿ ಮುಂದ ಹಂಗ ಕೈ ತೋಳೇರ್ಸ್ಕೊಂಡು ಹೊಂಟಿನ ಅಂದ್ರ ಒತ್ತಿಕೊಂಡ ಪದ್ದಲ ನೆಟ್ಟಿಕೊಂಡ ಚಪ್ಪಲ ಇದು ಬಂದೆ ನಮ್ಮ ಹಿತ್ತಲ ಖುಷಿಯಾಗಿದೆ ಕೋ ನಿನ್ನಿಂದಲೇ ನೋಡದೆ ನಾನು ಇರಲಾರೆ ಒಮ್ಮೆ ನೀ ನಕ್ಕರೆ ಏನೋ ಒಂದರ ಏನೋ ಒಂದರ ಈ ಪ್ರೀತಿಯೇ ಈ ಪ್ರೀತಿಯೇ ಶುರುವಾದ ಅಲ್ಲೋ ಮೈಸೂರು ಮಹಾರಾಜ ನಂಗ ಯುವರಾಜ ಆನಿ ಎಂಬಾರಿ ಏರದಂಗ ಕೆಳಗೆ ಎಗರಿ ಬಿಟ್ಟ ಓಣ್ಯಾಗ ಹೊಂಟಾನಲ್ಲ ಯುವರಾಜ ಅಂತ ಯುವತಿಯರು ಹೌದು ಇವತ್ತೇರ ನಿನ್ನ ನೋಡಿ ಸರ್ ವಾರಿಗೆ ನಿಂದಿರ್ತಾರ ವಾರಿಗೆ ಎದಕ್ಕ ರಭಸದಾಗ ಯುವರಾಜ ಹೊಂಟಾನ ಅಂತ ಹೇಳಿ ಮತ್ತೆಲ್ಲರ ಮೈಕೆ ಬಡ್ಸಿದ್ನಪ್ಪ ಅಂದ್ರ ಅಂತೇಳಿ ಇವತ್ತೇರು ವಾರಿಗೆ ನಿಂದಿರ್ತಾರಲ್ಲ ವಾರಿಗೆ ಅಲ್ಲ ಮತ್ತೆ ಎಷ್ಟು ಚಂದ ಇದ್ದಾನೆ ಈ ಮಹಾರಾಜ ಅವನೇ ಆಕಾಶದಾಗ ದೇವರು ಹೋಗಿ
ಒಳಗೆ ಹೋಗ್ಬೇಕಾದ್ರೆ ಜಾರಿ ಕೈಯಿಂದ ಕೆಳಗೆ ಬಿದ್ದಾನ ಅಂತ ವಾರಿ ಗಂಡಿಲ್ ನೋಡ್ತಿದ್ರು ಹುಡುಗಿಯರ. ಯಪ್ಪ ನೀ ಯುವರಾಜ ಅಲ್ಲಪ್ಪ, ನನ್ನ ಪಾಲಿಗೆ ಬಿದ್ದ ಗಂಟೆ ಬಿದ್ದ ಶನಿರಾಜ ನೀನು. ಅಯ್ಯೋ ನನ್ನ ಮೆನ ಮಚ್ಚಿದ ಹುಡುಗಿ, ನಾನು ಶನಿರಾಜ ಅಲ್ಲ ಕಣೆ, ಸದಾ ಪ್ರತಿ ಕ್ಷಣನೂ ಪ್ರೀತಿಸುವ ಐ ಲವ್ ಯು ಯುವರಾಜ ಕಣೆ, ಶಿವರಾಜ. ಮಗಳೇ ನೀ ಶಿವರಾಜರಾಗ ಇಲ್ಲ ಬಸವರಾಜರಾಗ, ನಿನಗೆ ಏನಾಗೋದೈತಿ? ಇನ್ನೊಂದು ತಾಸು ನಾನ್ ನಿನ್ ಜೊತೆ ನಿಂತರ ಮುಗಿ ನನ್ನ ಮೂಡೆಲ್ಲ ಹಾಳು ಮಾಡಿ ಇಟ್ಟು ಬಿಡ್ತೀನಿ. ಈಕೆ ಮೂಡ ಹಾಳಾಗ್ತದಂತೆ, ಮೆದುಳೇ ಇಲ್ಲ. ನಮ್ಮೂರಾಗ ಬ್ರಿಡ್ಜ್ ಕಟ್ತದ್ರಲ್ಲ ಅದ್ರ ಪಿಲ್ಲರ್ ಹಾಕಿ ಕೊಟ್ಟಾರ ಕೆಳಗ, ಮೂಡ ಹಾಳಾಗೈತೈತೆ. ಮೂಳ ಏ ಹೊಸ ಕೊಳೆ ನಿನಗೆ ಗೊತ್ತಿಲ್ಲ. ನನಗೆ ಒಂದು ದೊಡ್ಡ ಕೆಲಸಕ್ಕ ಆಹ್ವಾನ ಬಂದೈತಿ, ಆಹ್ವಾನ ಬಂದೈತಿ. ಅಯ್ಯಪ್ಪೋ ಅಲ್ಲಪ್ಪ, ನಿನಗೆ ದೊಡ್ಡ ಕೆಲಸ. ಅಯ್ಯ ನಿಮ್ಮ ಅವನ SSLC 7 ಸಲ ಫೇಲ್ ಆಗೈತಿ ಇದು. ನಾನು 2 ಲಕ್ಷ ರೂಪಾಯಿ ಗಾಡಿ ತೊಗೊಂಡು ಅದ್ರ ಕುಂಚ್ಕೊಂಡೆ ಮೋಕದ ಎಕ್ಸಾಮ್ ಪರಿಸಿದ್ರೆ ವೈರ್ ಜೇಟ್ ನೋಡ್ತು, ಫೇಲು. ಗಾಡಿ ಪೆಟ್ರೋಲ್ ಖಾಲಿ. ಅಯ್ಯೋ ನಿಮ್ಮ ಅವನ ನಿನ್ನ ಫೀಸ್ ಕಟ್ಟಕ ನಿಮ್ಮಪ್ಪ ನಮ್ಮ ಟೈಲರ್ ಗಿಡತಕ 5 ರೂಪಾಯಿ ಬಡ್ಡಿ ಸಾಲ ತಣ್ಣ. ಅಷ್ಟೇ ಅಲ್ಲಪ್ಪ, ಎದೆ ಬಗದ್ರೆ 2 ಅಕ್ಷರ ಇಲ್ಲ. ಇನ್ನ ಈ ಕನ್ನಡ ವರ್ಣಮಾಲೆಗ ಎಷ್ಟು ಅಕ್ಷರವಂತ ಗೊತ್ತೇ ಇಲ್ಲ. ಈಗೀಗ ಉದ್ಯೋಗ ಕೊಡ್ತಾರಂತೆ, ಉದ್ಯೋಗ ಅಲ್ಲಪ್ಪ. ಮೋಸ್ಟ್ಲಿ ಓಸಿ ನಂಬರ್ ಬರ್ತೀನಲ್ಲ ಓನರ್ ಕತ್ತಲ್ಲ ಅಲ್ಲ, ಅವ್ರ ಮಾವ ಕೊಡ್ಬೇಕೀಗ ಉದ್ಯೋಗ ಓಸಿ ಬರೆಯಕ. ಹೋಗ ಮೂಳ. ನೀ ಒಂಟಿಡು ಸಿಕ್ಕಂತ ತಂಟಿಯಾಗಿ ಜಂಟಿಯಾಗಿ ಬಂದಿ ಮತ್ ನಾ ಏನ್ ಮಾಡ್ತೀವಿ ಮತ್ ನನಗ ಗೊತ್ತಿಲ್ಲ. ಏನ್ ಮಾಡ್ಲಿ ನಳಿನಿ, ನಿನ್ನ ನೋಡ್ತಾ ಇದ್ರೆ ಸರಿಯಾಗಿ ಕಾಕಿ ಬರೆಯಕ್ ಬರೋದೇ ಇಲ್ಲ ನನಗೆ. ಆದ್ರೂ ಕವಿ ಆಗ್ಬಿಡ್ತೀನಿ ನೋಡಪ್ಪ ನೀನ್ ನೋಡಿದ್ರೆ. ನಳಿನಿ ನಿನಗೋಸ್ಕರ ಕವಿತೆ ಬರ್ದೀನಿ, ಹೇಳ ಹೆಂಗ್ ಮಾಡ್ತೀನಿ ನೋಡು, ಹೇಳ ತೊಡು. ಬೇಜಾರಾಗಬಾರ್ದು, ನೀ ಹತ್ರ ಯಾಕೆ ಬೇಜಾರಾಗ್ಲು, ಆಮೇಲೆ ಅಳಬಾರ್ದು. ಇನ್ನ ಯಾಕಳ್ಳಿ ನಮ್ ಕವಿತೆ ಹಂಗೈತೆ ಮತ್ತೆ. ಅಣ್ಣ ಮನೆ ಐತೆ ನಿಂದು. ಮತ್ತೆ ನೀನ್ ಬೇಜಾರಾಗಿಲ್ಲ ಅಂದ್ರೆ ನಾನು ಹೇಳಲ್ಲ. ಇಲ್ಲ, ಹೇಳು. ಬೇಜಾರಾಗಬಾರ್ದು. ಪ್ರೀತಿಯಿಂದ ರಾತ್ರಿ ಎಲ್ಲ ಯೋಚನೆ ಮಾಡಿ 3 ತಿಂಗಳು ಕಷ್ಟ ಬಿದ್ದು ಬರ್ದೀನಿ. ಹೇಳಂಗಂದ್ರ ನಮ್ಮ ಹುಡುಗಿಗೆ ಅಷ್ಟು ನಾನು ಟೈಮ್ ಕೊಟ್ಟು ಬರೋಕ್ಕಾಗಲ್ಲೇನ? ಹೇಳ. ಹೇಳ. ಓ ನನ್ನ ನಲ್ಲೆ, ನಿನ್ನ ಹಲ್ಲು ತುರುಮಣಿ ಇದ್ದಂಗೆ, ಬದನೆಕಾಯಿ ಬಾಯವಳೆ ನಮ್ಮವನೆ, ಆಮೇಲೆ ಈ ಕುಂಬಳಕಾಯಿ ಮೈಯವಳೆ, ಆಮೇಲೆ ತುರಮಣಿ ಅಂತ ಹಲ್ಲವಳೆ. ಓ ನಲ್ಲೆ, ನೀ ಹುಣ್ಣಂದ್ರೆ ಕಡ್ತೀನಿ ತಾಳಿ ಇಲ್ಲೇ. ನಲ್ಲೆ ಹೆಂಗಿದೆ ನನ್ನ ಕವಿತೆ? ನೀವು ಓನಲ್ಲೇ ಬಾಯಿ ಇಲ್ಲೇ ಬಾಣ್ಣಲ್ಲೇ ಅಂತ ನೀ ಸುಮ್ಕುಂದ್ರೆ ಮತ್ತೆ ನಾನು ರೊಚ್ಚಿಗೆ ಹಬ್ಸ್ಕೊಂಡು ನೀನು ಮತ್ತೆ ನಮ್ಮ ಅಲ್ಲ, ಮುಂದೆ ಹೇಳ್ತೀನಿ. ಒಂದೇ ನಿಮಿಷ ಅಣ್ಣ. ಸೆಂಟ್ರ್ ಬಂದು ಪೂಜಾರ ಆಡಿಸ್ದಂಗೆ ಆಡಿಸಿ ನನ್ನ ಗಂಟೆ. ಬರಬ್ಬರಿ ನಿಂದು ಬರಬ್ಬರಿ ಮಾಮ. ನೀ ಇನ್ನೊಂದ್ಸಲ ಹಿಂಗ ಅಂದಿ ಹೌದೌದು. ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಮತ್ ನಾನು. ಅಯ್ಯೋ ರಾಣಿ, ನಿನಗಲ್ಲ ಹಿಂಡಿಲ್ಲ, ಗಲ್ಲ ಕೆಂಪಗಾಗಿಲ್ಲ, ನಿನ್ನ ತಪ್ಕೊಂಡಿಲ್ಲ, ಗಟ್ಟಿಗೆ ಹಿಡ್ಕೊಂಡಿಲ್ಲ, ಲಿಫ್ಟಿಗೆ ಲಿಫ್ಟ್ ಮುತ್ತು ಕೊಟ್ಟಿಲ್ಲ. ಹೋಗಿ ನಿಮ್ಮಪ್ಪಗೆ ಹೇಳ್ತೀನಂತ. ನೀನ್ ದೊಡ್ಡ ಐಶ್ವರ್ಯ ಏನು? ನಳಿನಿ ಏನು ಬಾರ ಇಲ್ಲಿ ಪಕ್ಕಕ್ಕೆ. ಅಲ್ಲಪ್ಪ ನೀನ ಬಾ, ನೀನ್ ನೋಡಕ ಬಾಳ ಡೇಂಜರ್ ಅದಿ, ನೀನೇ ಇಲ್ಲ ಬಂದ್ಬಿಡು. ನನ್ನ ಡೇಂಜರ್ ಅಂತ ಯಾರು ಅಂದಿಲ್ಲ, ಬಂಗಾರ ಕಣೆ ನಾನು. ಬಾರಿ ಪಕ್ಕಕ್ಕೆ. ನೀನ ಬಾ ಇಲ್ಲ ಹೋಗ್ಲಿ ಬಿಡಪ್ಪ, ಯಾವಾಗಲೂ ಎಲ್ಲದ್ರಾಗ ಲೇಡೀಸೇ ಫಸ್ಟ್. ಸರ್ಕಾರ ಬಸ್ನಾಗ ಫ್ರೀ, 2000 ಹಾಕೋದ್ರಿಗೂ ಅವರಿಗೆ, ಆಸ್ಪತ್ರೆಗೆ ಹೋದ್ರು ಅವರಿಗೆ, ಎಲ್ಲ ಅವರಿಗೆ, ನಮ್ಗೇನಿಲ್ಲ. ಹೆಣ್ಮಕ್ಳು ಮತ್ತೆ ನಾವು ಕೇಳ್ಬೇಕು. ಇರೋ ನಳಿನಿ, ನಾನೇ ಬರ್ತೀನಿ. ಬಾ. ಅಲ್ಲ ನಳಿನಿ, ಏನು ಹೆಂಗಿದೆ ನೀನು ರಾಜಿದ್ದಂಗೆ? ನಾನು ನೋಡಿದ್ರೆ ನಿನಗೆ ನೆಲಕ್ಕೆದ್ರಂಗೆ ಆಗೋದು, ಆಮೇಲೆ ರಾತ್ರಿ ಮಕ್ಕಂಡಾಗ ನಿದ್ದೆ ಬರ್ದಂಗೆ ಆಗೋದು, ಹೊಟ್ಟೆ ಅಷ್ಟಂಗೆ ಆಗೋದು. ನೀವು ತುಂಬ ರೊಗ್ಗ ಓದ್ಕೊಂಡು ಮಕ್ಕಂಡಾಗ ಕನಿಷ್ಠಾಗ ನಾನು ಬಂದು ಮೂತಿ ಮುತ್ತು ಅಂದ್ಕೊಂಡಂಗೆ ಏನು ಆಗುವಂತೆ ನಿನಗೆ? ಇಲ್ಲಪ್ಪ, ನನ್ನ ಹೊಟ್ಟೆ ಒಂದ್ಸಲ ಏನೂ ಆಗೇ ಇಲ್ಲ. ಹಂಗಾರೆ ನಿನ್ನ ಹೋಗಿ ಆ ಬಸವ ಸ್ವಾಮಿ ಅಂತ ತೋರಿಸ್ಬೇಕು ನೋಡು. ಇಲ್ಲ ಆ ಖರ್ಚು ಡಾಕ್ಟರ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಬೇಕು ನೋಡಿ ನಿನಗೆ. ಅದು ಕೋಲೆ ನಿಮ್ಮ ಅವನ ನೀನು ಹಿಂಗಿದ ನಾನು ಹೆಂಗೆ ಮದುವೆ ಆಗಿ ಸಂಸಾರ ಮಾಡೋದು? ಏನಾಗುವಂತಂದ್ರೆ ತಾನು ಬಾಯಿ ಬಿಡ್ಕೊಂಬ್ಲೇನ? ನನ್ನ ಲಂಗದನ ಸೂರ ನೀ ನನ್ನ ಮದುವೆ ಯಾಕೆ
ಗೊಂಬಿದ್ದ ನೀನು ಇಲ್ಲದಿ ನೀ ನನ್ನ ಮದುವೆ ಹಾಕಿ ಅಯ್ಯೋ ನಳಿನಿ ಇಲ್ಲಿ ನಾನು ಒಬ್ಬನೇ ಗೊಂಬೆ ಅಲ್ಲ, ನೀನು ಗೊಂಬೆ, ಅವರು ಗೊಂಬೆ, ಇವರು ಗೊಂಬೆ, ಆಕೆ ಗೊಂಬೆ, ಈಕ ಗೊಂಬೆ, ಈ ಜಗವೇ ಒಂದು ಗೊಂಬೆ. ಗೊಂಬೆ ಆಟವಯ್ಯ ಈ ಜಗವೇ ಆ ದೇವನಾಡುವ ಗೊಂಬೆ ಆಟವಯ್ಯ. ಅಲ್ಲ ನಳಿನಿ, ನೀನೇನು ರಂಭ ಇದ್ದಂಗಿದೆ ಅಂತೇನು ಬಿಲ್ಡಪ್ ಕೊಡಕತ್ತೀಯೇನು? ಏನೋ ಮಾವನ ಮಗಳು ಮೂಲೆಗೆ ಬಿದ್ದಿರ್ತೈತೆ, ಒಲೆ ಮೇಲೆ ಗ್ಯಾಸ್ನಾಗ ಬಿಟ್ಟು ಒಲೆ ಮೇಲೆ ಅನ್ನ ಮಾಡ್ತೈತೆ ಅಂತ ಹೊಟ್ಟೆ ಕಲಿಸಿ ನಾನು ಯೋಚನೆ ಮಾಡಿದ್ರೆ ಒಳ್ಳೆ ಐಶ್ವರ್ಯ ಇದ್ದಾರೆ ಬಿಲ್ಡಪ್ ಕೊಟ್ಟು. ದೋಸ್ತ ನಾ ಎಂತರ ಮದುವೆ ಹಾಕಿನ ಗೊತ್ತರಿ ಹಬ್ಬ ಸಿಐಡಿ ಯಾರು ನೋಡ ನಾ ಅವ್ರನ್ನ ಮದುವೆ ಹಾಕಿನಿ. ಅಯ್ಯೋ ನಿಮ್ಮ ಮಾವನ ಅಂಜಪ್ಪ ಮಾವ ಪೊಲೀಸ್ ಡ್ರೆಸ್ ಹಾಕೊಂಬರ್ತಾವಲ್ಲ, ಅಂಜಪ್ಪ ಮಾವನ ಕಡೆ ಹೊಂಟೋಡ ಹೋಗಿ ಬಾರಿ ಸಾಮಾನ್ಯ ಹಾಕದಲ್ಲ. ಅಲ್ಲ ಸೇಡಿನ ಮದುವೆ ಆಗ್ತೀನಿ ಅಂತೇಳಿ ಯಾವ್ದಾದ್ರು ರೌಡಿನ ಕೆಡಿನ ಮದುವೆ ಹಾಕಿ ನಿಮ್ಮ ಮಾವನ್ ನಮ್ಮೂರ ಅಗರೆ ಕರ್ಕೊಂಡು ರೇಪ್ ಮಾಡ್ತಾವ ಬಾರಿ ರೌಡಿಗಳಿದ್ರೆ ನಮ್ಮ ಸೈಡು ಭಾರಿ ಹುಷಾರಾಗಿ ಆಲೋಚನೆ ಮಾಡಿ ನನ್ನ ಮದುವೆ ಆಗ ಸುಮ್ಮನೆ ರಾಣಿನ ಹೋಗ ನಿನ್ನ ಮದುವೆ ಮಾಡ್ಕೊಂಡ್ರೆ ಮುಗಿತಲ್ಲ, ತಲೆ ಮೇಲೆ ಸಗಣಿ ಪುಟ್ಟಿ ರಾಡಿ ಇವ ಈಗ ನಾನು ರೈಸ್ ತರಿಸ್ಕೊಡ್ರಿ ಪಾಪ ಹುಡುಗ ಹೊಟ್ಟಸತ ಅಂತ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಬೇಕಂತ ಸಿಗಲಿಲ್ಲ ಎಲ್ಲ ಬೇಡ ತಿನ್ಬೇಡ ಬೇದಾಗ್ತೈತೆ ನಮ್ಮೂರ ರೊಟ್ಟಿ. ಮತ್ ನೀನು ನಿಮ್ಮೂರಿಗೆ ಹೋಗ್ತಟ್ಟಿಗೆಲ್ಲ ಓಂ ನಮ ಶಿವಾಯ ಏನ ತೊಗೊಂಡೋಗ್ಬಿಡ್ದು ಹಿಂದಲ್ಲ. ಅಲ್ಲಪ್ಪ ನಳಿನಿ, ಏನ ಸಜ್ಜರಟ್ಟೆ ಅಂದೆ ನನಗೆ ಎಲ್ಲೆಲ್ಲಿ ಹೋಗಿ ಮನಸ್ಸು ಆದ್ರೂ ಹೇಳ್ತೀನಿ ತಡಿ. ಅಲ್ಲ ನಳಿನಿ, ಎಮ್ಮೆ ಆಕಳಂದ್ರೆ ಅಷ್ಟೊಂದು ಚಾಚಾರ ಮಾಡಿ ಏನೋ ಮುಂಜಾನೆ ಲೋಟಕ್ಕೆ ಹಾಕೊಂಡು ಗಾಟ ಸಕ್ಕರೆ ಹಾಕೊಂಡು ಕುಡಿಯಲ್ಲೇನೋ ಹಾಲು ಏನೇ ಮಾವನ. ಅಲ್ಲ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ತಟ್ಟೈ ಸುಟ್ಟರೆ ಶರಣರ ನುಸುಲಿಗೆ ವಿಭೂತಿಯಾದೆ. ನೀನ್ಯಾರಿಗಾದಲೆ ಎಲೆ ಮಾನವ ಅಂತೇಳಿ ನಮ್ಮ ಹೆಮ್ಮೆ ತಮ್ಮಣ್ಣ ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ವೇ? ಭಜನೆ ಮಾಡ್ತೀವಪ್ಪ ನಾನು ಈಕಿ ಬೇಸ್ ಬಂದಿಗಣ ನಮ್ಮಣ್ಣ ಓದ್ತೀನಿ ನೀವು ಅಲ್ಲಿ ಪಾದ ಕೊಡೋಣ ಮನೆ ಫೋಟೋ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂತ ಭಜನ ನಾಯಕರ ಮೇಲೆ ಮಾಡೋಣ. ಈಗ ತಡಿ ಈ ನಮ್ಮನೆ ಧಾರಾಗ ಈ ನಮ್ಮನೆ ಬಾಸ್ಟ್ ಬಗ್ಗೆ ಹಾಕತ್ತೆ ನೀನೆ ಮತ್ತೆ ಹೋಗ ನಿನ್ನ ಯಾರ ಮದುವೆ ಆಗ್ಬೇಕ ಯಾವ್ದಾರ ಹಳ್ಳ ಸಿಗುತ್ತಲ್ಲ ಹುಡುಗಿ ಅಂತ ಮಳ್ಳಿನ ಮದುವೆ ಆಗ ಸೇಮ್ ಟು ಯು. ನಮ್ಮ ಹಳ್ಳಿ ಹುಡುಗಿರ ಬಗ್ಗೆ ತಕ್ಷಣ ಮಾತಾಡ್ತೀನಿ ನೀನು ಏನೇ ಮಾತಾಡು, ಆದ್ರೆ ಹಳ್ಳಿ ಹುಡುಗಿಗೆ ಮಾತಾಡಿದ್ರೆ ನಾನು ಏನಾಗ್ಬಿಡ್ತೀನಿ ಗೊತ್ತಾ? ಏನೋ ಒಂದು ಹಾಕ್ತೀನಿ. ನಾಲೇನೆ ಹಳ್ಳಿ ಹುಡುಗಿ ಅಂದ್ರೆ ಏನ್ ಅನ್ಕೊಂಡಿನಿ? ಏನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಂಗಳ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ತಲೆ ಸ್ನಾನ ಮಾಡಿ ಮೈ ತುಂಬ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ತಲೆ ತುಂಬ ಸೆರ್ಗ್ ಹಾಕೊಂಡು ದೇವಸ್ಥಾನಕ್ಕೆ ಹೊಂಟಿರಂದ್ರೆ ಜನ ಹೋಗೋದನ್ನ ನೋಡಿ ಈಕೆ ದೇವತೆ ಅಂತ ಕೈ ಮುಗಿಬೇಕು ಹಂಗಿರ್ತಾವಪ್ಪ ನಮ್ಮ ಹಳ್ಳಿ ಹುಡುಗಿಯರು. ಆದ್ರೆ ಇವು ಸಿಟಿ ಹುಡುಗಿಯರು ಇರ್ತಾವ, ಈಟೆ ಶೆಡ್ಡಿ, ಈಟೆ ಟೀ ಶರ್ಟು, ಕೈಗೆ ಬಳೆ ಹಾಕೊಂಡಲ್ಲ, ಕಾಲಿಗೆ ಗೆಜ್ಜೆ ಹಾಕೊಂಡಲ್ಲ, ತಲೆ ನಾಯಿ ಬಲತ್ತರ ಈಟೆ ಕಟ್ ಮಾಡಿಸ್ತಿರ್ತಾವ. ಹಿಂಗ ಹೋದ್ರೆ ಅದು ಹಿಂಗ ಅಲ್ಲಾಡ್ತಿರ್ತೈತೆ. ಹಂಗಿರ್ತಾವ ನಿಮ್ಮ ಸಿಟಿ ಹುಡುಗಿಯರು, ಒಳ್ಳೆ ಗಂಡ ಸತ್ತು ಮುಂಡೆ ಎದ್ದಂಗಿರ್ತಾವ. ಅಲ್ಲ ನಲ್ಲಿನಿ ಹಂಗಿರೋ ಹುಡುಗಿಯರಿಗೆ ನಮ್ಮ ಸಿಟಿ ಹುಡುಗರನ್ನ ಹಳ್ಳಿ ಹುಡುಗಿನ ಹೋಲಿಕೆ ಮಾಡ್ತೀಯ? ನಲ್ಲಿನಿ ಹಳ್ಳಿ ಹುಡುಗಿಯರು ಸರಸ್ವತಿ ಮಹಾಲಕ್ಷ್ಮಿ ಇದ್ದಂಗೆ. ಏನೋ ನಮ್ಮ ಅವ್ರ ಮಗಳು ಕಡಿಗಾಗಬಾರ್ದು ಮಾಡ್ಕೊಂಡು ನಾವು ಒಳಗೆ ಕರ್ಕೋಬೇಕಂತ ನಾವು ಐಡಿಯಾ ಮಾಡಿದ್ರೆ ನೀನು ನಮ್ಮ ಹಳ್ಳಿ ಹುಡುಗಿನ ಬೈತೀಯೇನೋ? ಇದು ಮಾತ್ರ ನಾನು ಒಪ್ಪಲ್ಲ. ಇವನು ನೀವು ಮಾತಾಡೋ ಮಾತು ನನ್ನ ಮಾತ ಬರ್ಸಕತ್ತೇನ್ರಿ ಇವ ಇಲ್ಲ ಇವ್ನು ಹೆಂಗಾರ ಮಂದಿಯಿಂದ ಪಾರ ಆಗ್ಬೇಕಣ್ಣ. ಇವ ಸಿಕ್ಕಂಗ ಕುಣಿಯಾಕ ಹಚ್ಚಿ ಇಲ್ಲಿಂದ ಪಾರ ಹಾಕಿನ ನಿಮ್ಮ ಅವನ ಇದೇನಪ್ಪ ಇಷ್ಟು ಬದಲಾದ್ಲು? ಮೋಸ್ಟ್ಲಿ ಕಾಂಗ್ರೆಸ್ ಅವರಿಗೆ ಹೆಣ್ಣು ಕೊಡಕ್ ಬಂದಿರ್ಬೇಕು ಈಗ ಬಿಜೆಪಿ ಹಾಕಿ. ಮತ್ತೆ ನಿಮ್ಮ ಅವನ ಅದೇ ಮಾತು, ಈ ಕಾಶ್ಮೀರದಾಗ ಆಪಲ್ ಬೆಳಿತಾರಲ್ಲ ಅಲ್ಲಿ ಜಾಸ್ತಿ ಮಂಜು ನೆನೆ ಬೀಳ್ತೈತಂತೆ. ಮೋಸ್ಟ್ಲಿ ಸಿಂಧವಾರದಾಗ ಗುಡ್ಡದಾಗ ಬಿದ್ದಂಗೆ ಆಯ್ತಪ್ಪ ಇವತ್ತು. ಅಲ್ಲ ನಲ್ಲಿನಿ ಈ ಬದಲಾವಣೆಗೆ ಏನು ಕಾರಣ? ಮಾಮ ನಿನ್ನ ಬುದ್ಧಿವಂತಿಕೆ ನೋಡಿ ಈ ನನ್ನ ಮನ
ಏನೇನು ಅವನು ತೊಟ್ಟಿಲೆ ನಾ ಏನ್ ಕಠಿಣ ಮಾಡಕತ್ತೆ ಹೇಳು ಹೇಳು ಏನಪ್ಪ ನಿಂದು ನನ್ನ ಬದುಕು ಈಗ ಆಗುತ್ತೆ ಅಂತ ನಾ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಈ ನಾಟಕ ಬುಕ್ ಮಾಡ್ಕೋಬೇಕಾದ್ರೆ ನಾ ಯೋಚನೆ ಮಾಡ್ಬೇಕಾಗಿತ್ತು. 6 ತಾಸಿನ ಜರ್ನಿ, 10 ಸೀನು, 9 ಡೇಸ್ ಇರುತ್ತೆ ಅಂತ ನಾನು ಕಳಿಸಲ್ಲಿ ಕೂಡ ಯೋಚನೆ ಮಾಡಿರಲಿಲ್ಲ. ಏನು ಮಾಡಕ್ಕಾಗಲ್ಲ, ನಾ ಕೊಡ್ತಾನೆ ಹಿಂಗ ಚುಗ್ಗುದು. ಮಾಮ, ಈ ನನ್ನ ಬುದ್ಧಿ ಚಾತುರ್ಯತೆ ನೋಡಿ ಈ ನನ್ನ ಮನ ನಿನ್ನ ಸೆಳೆಯಿತು ನನ್ನ ಮನ್ಮತ. ಆಹಾ ನಳಿನಿ, ಅದೇ ಈಗ ವರ್ಷದಾಗ ಒಂದ್ಸರಿ ಹೆಣ್ಣನಾಯಿ ಚಿತೆ ಕರ್ತದಾಗ ಬದಲಾಗಿ ಗಂಡನಾಯಿಗಳೆಲ್ಲ ಕರ್ಕೊಂಡು ಹೋಗ್ತಿತ್ತಂತೆ. ಆದ್ರೆ ನೀನ್ ಬದಲಾಗ ಈಗ ಈಗ ನಾನು ಗಂಡ ನಾಯಿ, ನೀನು ಹೆಣ್ಣು ನಾಯಿ. ಹೋಗ್ಲೇ ನಾಯಿ ಅಂತ ಚಂದ ರೊಚ್ಚಿಗೆದ್ದ ಬರಕತ್ತು ನೀ ನಾಯಿ ಬೇಕು ಅನ್ಕೊತ ಹೋಗಪ್ಪ ಮಾಮ ನಡೆಯತ್ತಾಗ. ಅದು ಮಾಡಕಣೆ ನೀನ್ ಹತ್ರ ಕಣ್ಣಾಗ ನೀರು ಬಂದ್ರೆ ನನ್ನ ಕಣ್ಣಾಗ ಸತ್ತಾಗ ಅನ್ನೋದಿಲ್ಲ ಇದ್ದಾಗ ಯಾವಾಗ ರಕ್ತ ಬರ್ತೈತೆ. ಅಳಬೇಡ ನಳಿನಿ, ನಿನ್ನ ಅದೇ ಕಾಗೆ ಕಂಠ ಅದಕ್ಕೆ ಹೋಗಿಲ್ಲ ಗೂಬೆ ಅದು ಏನೋ ಒಂದು ಕಂಠದಿಂದ ಪದಗಿದೆ ಆಡೋಣ, ಡ್ಯಾನ್ಸ್ ಮಾಡಿ ಖುಷಿ ಪಡೋಣ. ಇಬ್ರು ಹಾಕ್ರಪ್ಪ ಸಾಂಗ್ ಚಾಲು ಮಾಡಪ್ಪ ನಿನ್ ಡ್ಯಾನ್ಸ್. ಹಾಕ್ರಪ್ಪ. ಚೆನ್ನಾಗಿ ನೋಡವಲ್ಲ ನೀನೆ ಏ ತುಪ್ಪ ಮಾಲ ನಿಂತಂಗದಿ ನಿನ್ನಂತ ನನ್ನ ಮಗಳು ಕೊಡ್ಲೆ ಏ ಪರಂಗಿ ಮಾಲನೆ ವಿಮಾನಾರ್ಸನಿಗೆ ಕೊಡ್ತೀನಿ ರೀ ನನ್ನ ಮಗಳ ವಿಮಾನಾರ್ಸನಿಗೆ ಮಾವ ವಿಮಾನಾರ್ಸನಿಗೆ ಕೊಡ್ತೀನಿ ಅಂತೇಳಿ ಆ ಸೊಂದಿಗಿಂದಾಗ ನಾಗರಾವ್ ಬರ್ತೈತಲ್ಲ ಅವಾಗ ಪುಂಗಿ ಉದ್ದನ್ ಕರೆಸ್ತಾರಲ್ಲ ಅವನಿಗೆ ಕೊಟ್ಟಿಯಲ್ಲ ಮಾವ ಪುಂಗಿ ಊಟ ಮಾವ ನಾನು ನಿಮ್ಮ ತಂಗಿ ಮಗ ಸುಮ್ಮನೆ ನನ್ನ ಮಾತು ಕೇಳು ನಿನ್ನ ಮಗಳನ್ನ ಕೊಟ್ಟು
ಕೊಟ್ರೆ ಈ ಬಂಗಾರದಾಗ ಎದೆ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂತೀನಿ. ಅದು ಆಲೋಚನೆ ಮಾಡಿ ಇನ್ನೊಂದ್ಸರಿ. ಏ ಎಂಬಸ್ವ, ನಿನಗೆ ನನ್ನ ಮಗಳು ಕೊಡೋದಕ್ಕೆ ಸಾಧ್ಯವಿಲ್ಲ. ನಿನ್ನ ತಿಂಗಳ ಪಗಾರ ನನ್ನ ಮಗಳ ಮಗ ಕಚ್ಚುವ ಕೊಡೋರಿಗಾಗಂಗಿಲ್ಲ ರೀ. ಎಷ್ಟು ಕಷ್ಟ ಐತೆನಪ್ಪ ನಿನ್ನ ಮಗ ಕಚ್ಚೋದು. ಅಂದ್ರೆ ನಾನು ಕಾರ್ತಿಕನ ಚಿಂದಾಗ ಏನು ಅಕ್ಕಿಟ್ಟು ಮಾಡಿದ್ದೇನೆ. ಕಾಯಿಸಿಲ್ಲ ತಮ್ಮ, ಅದು ಕಾಯಿಸ್ಲಿ. ಕಾಂಪೌಂಡ್ರ ರೀ, ನಿನಗೆ ಕೊಡ್ಲಿ ನಡೆ ಹೋಗೋಣ. ಇವನ್ ಬಿಡ ಮಾತು ಒಳ್ಳೆ ಮಂಗನ ಮಕ್ಳು ಮತ್ತೆ 9 ಸೇರಿ ನಡಿ. ಹುಷಾರವ. ಅಲ್ಲಿ ಕಾಕಲಂದ್ರ ಅಂಗಡಿಗೆ ಶೇಖರ್ ಅಂಗಡಿ ತರಕಾರಿ ತಗೊಂಡ್ ಕರ್ಕೊಂಡು ಹೋಗೋ ನಾನು. ಇವ ಅಪ್ಪಲ್ಲಿವ ನೀ ಏನಾರ ಮಾಡ ಮಲ್ಲ ಬಿಟ್ಟು ಹೋದ್ನವ. ಒಬ್ಬಕ್ಕೆ ನಾ ಏನ್ ಮಾಡ್ಬೇಕಿಲ್ಲಿ? ಹೊಕ್ಕಿನಪ್ಪ ನಾನು ಮನೆಗೆ. ಹೌದಾ ಹುಲಿಯ? ಕುಸುಲಿಂಗ ನೋಡಿ ಕಸಮ ಅಂತ ಅಲ್ಲಿ ಕುಂತು ಮಾಡೋಣ ಬಸನ ಮನೆಗೆ. ಮಗಳು ದಾರಿ ಬರಕತ್ತಾಳ, ಮಾವ ದಾರಿ ಕೆಡ್ಸಕತ್ತ. ಅವನು ಹೆಂಗದ ಲಂಗಿ ಉಟ್ಕೊಂಡು ಕಳ್ಳನ ಮಗಿದ್ದಾನೆ. ಅಲ್ಲಪ್ಪ, ನನ್ನ ಮಗ ನಾನು ಗೌರ್ಮೆಂಟ್ನಾಗ ಹಿಡ್ಕೊಂಡು ದನದಾಸ್ಪ ಕಾಂಪೌಂಡ್ ಆಗಿನಿ. ಅವನ ಇಷ್ಟು ಜನ ಮುಂದೆ ಮರ್ಯಾದೆ ತೆಗ್ದಾನ. ಇವನಿಗೆ ಏನಾದರೂ ಮಾಡ್ಬೇಕಿಲ್ಲ. ಇವತ್ತೇ ಹೋಗಿ ನಮ್ಮ ಶಾಲೆ ಸೂರ್ಯಪ್ಪ ಮಾವನ್ ತಕ 7 ಅಡಿ ಗಡೇರಿ ಅದಾವ ಖಾರ ಕೊಟ್ಟ ಮಿಷಿನ್ನಾಗ. ಮಾವನ ಅದಕ್ಕೆ ಬ್ಯಾಡಿ ಮೆಣಸಿನ್ಕಾಯಿ ಅಲ್ಲ, ಬ್ಯಾಡಿಗಾದ್ರೆ ಖಾರ ಇರಲ್ಲ, ಗುಂಟೂರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಡಿಸಿ ಅದ ಬರಂಗ ಮಾಡಿ ರಾತ್ರಿ ಮಕ್ಕಂಡಾಗ ಮುಗ್ಳಿಗೆ ಮೂತಿಗೆ ಹಚ್ಚಿನಂದ್ರೆ ನಮ್ಮವ ಎಪ್ಪೋ ಉರಿ ಅನ್ಕಂತ ಎಲೆ ಅಳಿಯ ಔಷಧಿ ಹಚ್ಚಲೆ ಉರ್ಪ ತಡ್ಕೊಳಕ್ ಹೋದಂಗೇಳಿ ಅವ ನಮ್ಮ ಆಸ್ಪತ್ರೆ ಕಡೆಗೆ ಬರ್ತೀಯಲ್ಲ, ಅವಾಗ ನಿನ್ನ ಮಗಳಿಗೆ ಹಚ್ಚ ಪೌಡ್ರ್ ಬೆಲೆ ಜಾಸ್ತಿನ ಇಲ್ಲ ಈ ಬಸವ ಕೊಡೋ ಔಷಧಿ ಬೆಲೆ ಜಾಸ್ತಿನ ಅಂತ ನಿನಗೆ ಅವಾಗ ಗೊತ್ತಾಗುತ್ತೆ. ಬರ್ಲಮ್ಮವ ಸೋಪ್ ಮಾವ ಲಾಖ ಈ ಸೃಷ್ಟಿ ಸಮ್ಮಿಳನದಲ್ಲಿ ಎಷ್ಟೊಂದು ಹಚ್ಚು ಹಸಿರಾಗಿದೆ ಈ ಬೃಂದಾವನ ನೋಡ್ತಾ ಇದ್ದಾರೆ. ಎಷ್ಟೊಂದು ಮುದ್ದಾಗಿದೆ. ಅಲ್ಲಿ ಕೂಗ್ತಾ ಇರುವ ಗಂಡ ಪಕ್ಷಿ ಎಷ್ಟೊಂದು ಮುದ್ದಾಗಿ ಕೂಗ್ತಾ ಇದೆ. ಆ ಕೂಗನ್ನು ಕೇಳಿದಾಕ್ಷಣ ಹೆಣ್ಣು ಪಕ್ಷಿ ಒಂದು ಆ ನವಿಲಿನ ಹತ್ರ ಬಂದಂತ ಈ ಹೊತ್ತು ನೋಡ್ತಾ ಇದ್ದರೆ ನನ್ನ ಪ್ರೇಯಸ್ತರ ಹತ್ತಿರ ಇದ್ದರೆ ಇನ್ನೂ ಆಸೆ ಹೆಚ್ಚು ಆಗ್ತಾ ಇತ್ತು ಅಂತ. ಇನ್ನೂ ಇಷ್ಟೊತ್ತಾದ್ರೂ ಏಕೆ ಬರಲಿಲ್ಲ ನನ್ನ ರಸಿಕ ರಾಜ? ಅರೆಯದ ಕರೆಗೆ ಹೋಗೊಟ್ಟು ಪ್ರೇಮದ ನೊರೆ ಹೊತ್ತು ತೀರಕ್ಕೆ ಮುತ್ತಿಕ್ಕಲು ಬರುವ ತರಿಯಂತೆ ಬಂದಿದೆ ನಿನ್ನ ಪ್ರೇಮ. ಹತ್ತಿರ ಬರಬೇಡಿ, ಹತ್ತಿರ ಬಂದರೆ ಕ್ಷಣಕಾಲ ಇನ್ನೂ ದೂರ ಇದೆ ಅಂತ. ಅನುರಾಗ ಅದು ದೃಷ್ಟಿಯಿಂದ ಅಮೂಲಗೊಂಡ ಅಂಬುದಿ ತನ್ನ ಅನುಭವ ವ್ಯಕ್ತಪಡಿಸಲು ಪ್ರಣಯ ಪ್ರವಾಹಕ್ಕಾಗಿ ಸದಾ ಕಡಲ ಜೊತೆ ಅಮರ ಮಿಲನಾಗಲು. ಈಗ ಮಿಲನ ಒಂದಾಗಬೇಕಾದ್ರೆ ದೂರ ನಾವಿಬ್ಬರು. ಯಾಕೆಂದ್ರೆ ಅದು ಈಗ ಕ್ಷಣಕಾಲ ಹತ್ತಿರ ಇದೆ. ನನ್ನ ಹೃದಯದಲ್ಲಿ ಅರಮನಿಸುವ ಆರಾಧಿಸುವ ಆಪ್ಸರೇ, ನೀನೆರಾಗಬೇಕಾದರೆ ತಾಳಿಯೆಂಬ ಅಳುಕಿನ ಅಂಜಿಕೆ ಮತ್ತೇಕೆ? ಚಚಿ, ಅದಕ್ಕೆ ಅಂಜಿಕೆ ಅಲ್ಲ ಕುಮಾರ್. ಈ ಸಮಾಜದಲ್ಲಿ ನಾವಿಬ್ಬರು ದೂರವಾಗಿರ್ಬೇಕೆನ್ನುವುದೇ ನನ್ನ ಆಸೆ. ಈ ಸಮಾಜಕ್ಕಾದ್ರೂ ನಾವು ಹೆದರ್ಲೇಬೇಕಲ್ಲ. ಅಂಜು ಆಶಾ ಅಪರಂಜಿ ನೀನಿರುವಾಗ ಸಮಾಜದ ಮೇಲಿರುವ ಅಪಕೀರ್ತಿಗೆ ಆಸ್ಪದವಿಲ್ಲ. ಆರುವ ಹಕ್ಕಿಗಳನ್ನು ಹಂಗಿನಿಂದ ಹಿಡಿಯಬಲ್ಲರೆ, ಚಂದ್ರನನ್ನು ತುಂಬಸ ಒಕ್ಕುವ ಸಮುದ್ರವನ್ನು ನಿಲ್ಲಿಸಬಲ್ಲರೆ, ತಾವರೆಯ ಸೂರ್ಯನನ್ನು ಕಂಡು ಸಂತೋಷದಿಂದ ಅರಳುವಂತೆ ತಡೆಯಬಲ್ಲರೆ. ಅಂದರೆ ಈ ಪ್ರೇಮದ ದೃಷ್ಟಿಯಲ್ಲಿ ನಾವಿಬ್ಬರು ಇರಬೇಕು ಎಂಬುದೇ ನನ್ನ ಆಸೆ ರಾಜ. ಅಂಜುವವರು ಪ್ರೇಮಿಗಳೇ ಅಲ್ಲ ಆಶಾ. ಪ್ರೇಮದಲ್ಲಿ ಬೆಟ್ಟ ಎಂಬ ಪುಟ್ಟ ಮನೆ ಕಟ್ಟಿ ಮೃಗಗಳಿಗೆ ಅಂಜಿದೊಡೆ ಅಂತೆಯ. ನೀನು ಹೇಳ್ತಾ ಇರುವ ಮಾತೇನು ನಿಜ ಕುಮಾರ್. ಆದ್ರೆ ಏನು ಮಾಡುವುದು? ಪ್ರೀತಿ ಪ್ರೇಮಕ್ಕೆ ಅಂಜಿ ಈ ಸಮಾಜದಲ್ಲಿ ನಾವಿಬ್ಬರು ನಡೆಯಲೇಬೇಕು. ಈ ಪ್ರೀತಿ ಪ್ರೇಮವೆಂದ್ರೆ ನಮ್ಮಿಬ್ಬರ ಪ್ರಾಣ ನಿಜ. ಆದ್ರೆ ಆ ಪ್ರಾಣ ಒಂದಿನ ಒಂದು ದಿನ ಒಂದಾಗ್ತಾ ಇದೆ ನಿಜ. ಅಲ್ಲಿವರೆಗೆ ನೀವು ನನಗೋಸ್ಕರ
ಮಾತ್ರ ಕಾಯಲೇಬೇಕು ಅಷ್ಟೇ. ಒಂದಿಲ್ಲ ಒಂದು ದಿನ ನಾವಿಬ್ಬರು ಅಮರ ಪ್ರೇಮಿಗಳಾಗಿ ಬಾಳಬೇಕು ಈ ಸಮಾಜದಲ್ಲಿ. ಅನಾರ್ಕಲಿಯಂತೆ ನಾವು ಹಳ್ಳಿ ಮದು ಬಚ್ಚಿಟ್ಟುಕೊಂಡು ಸುಮದಂತೆ ನನ್ನ ಎದುರು ನುಡಿಸುತ್ತಿರುವೆಯಲ್ಲ, ಪ್ರೇಮ ಅರಿಯದವಳಂತೆ ನನ್ನ ಎದುರು ನಡೆಸುತ್ತಿರುವೆಯಲ್ಲ, ಬಚ್ಚಿಟ್ಟುಕೊಂಡರು. ಬಚ್ಚಿಟ್ಟುಕೊಂಡರು ಅದನ್ನು ಭ್ರಮರ ಬಾಡಿದಂತಾಗುತ್ತಾ ಇದೆ ನಿಮ್ಮ ಬಾಡು. ಎಲ್ಲ ಮಾತಿನಿಂದಲೇ ಮಕರಂದವನ್ನು ಬಯಲು ಮಾಡಿದನಲ್ಲ ಎಂದು ಭ್ರಮಗೊಂಡು ಮುತ್ತಿನಿಂದಲೇ. ಚೀ ಹೋಗ್ಯಪ್ಪ, ಹತ್ತಿರ ಬಂದ್ರೆ ನನಗೆ ತುಂಬಾ ನಾಚಿಕೆ. ಆಯ್ತು ರಾಜ. ಕೇಳಿಸದೆ ತುಂಬಿಯ ಜಯಂಕಾರ. ಬೆಳೆಯುತ್ತಿದೆ ಎಲ್ಲೆಲ್ಲೂ ನಮ್ಮಿಬ್ಬರ ಮರ ಪ್ರೀತಿ ಅಂತ. ಪ್ರೇಮ ಪಲ್ಲವಿಗೆ ತಾಳ ಹಾಕಿ ಕುಣಿಯಲು ನನ್ನ ಮನ ಬಾಗಿ. ಪ್ರೇಮವೇ ಪ್ರೇಮವೇ ಹೃದಯದ ಭಾವವೇ ಜೀವದ ಬಂಧುವೇ ನನ್ನರಾಳದಲ್ಲಿ ಹಾಡಿನಲಿವ ಅಂಶವೇ la la la
ಮುಂದೆ ನಾವೆಷ್ಟು ಬಿತ್ತರಿಸಿ ಹೇಳಿದರು ಅದು ಸತ್ಯ ಕುಮಾರ್, ಸತ್ಯ. ಪ್ರೇಮಿಗಳಿದ್ದಾರೆ ಎಚ್ಚರಿಕೆ, ಎಚ್ಚರಿಸುವ ಮುಗಿಲ ಮೇಲಿನ ಮರಗಳು. ಯಾಕೆ ಈ ಪ್ರೇಮ ಅಂದರೆ ಹೆಣ್ಣಿನ ಮೇಲೆ ಅಷ್ಟೊಂದು ಡೇಂಜರಾ? ಅಷ್ಟೊಂದು ಡೇಂಜರ್ ಇರುವುದರಿಂದಲೇ ಅಲ್ವೇ ಹೊಸದಾಗಿ ಮದುವೆಯಾದ ಮೇಲೆ ಮಧುಮಕ್ಕಳನ್ನು ಮಧುಚಂದ್ರನಕ್ಕೆ ಕಳಿಸುತ್ತಾರೆ. ಹಿರಿಯರು ಕಣ್ಣಿನಿಂದ ನೋಡಬಾರದೆಂದು. ಅಪ್ಪ, ಬಾಳ ತುಂಟರು ನನ್ನ ಇನ್ಸ್ಪೆಕ್ಟರ್ ಸಾಹೇಬರು ಅಂತ. ಏನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕನ್ಯಾದಾನ ಮಾಡ್ತಾ ಇದ್ದಾರೋ ಅಥವಾ ಕರ್ತವ್ಯ ಪಾಲನೆ ಮಾಡ್ತಾ ಇದ್ದಾರೋ ಅಂತ. ಕುಮಾರಿಯಾಗಿಯೇ ಇಷ್ಟು ಗತ್ತು ಬಿಡ್ತೀಯಲ್ಲ, ಇನ್ನು ಶ್ರೀಮತಿಯಾದ ಮೇಲೆ ಗೊತ್ತು ಗೊತ್ತು, ಈ ನಿಮ್ಮ ಗೊತ್ತು ನನಗೆ ಚೆನ್ನಾಗಿ ಗೊತ್ತು. ನೋಡಿ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಆಗಿ ನೀವು ಡ್ಯೂಟಿಯಲ್ಲಿ ಒಳ್ಳೆ ನಿಷ್ಠಾವಂತ ಅಧಿಕಾರಿಯಾಗಿ ಈ ಸಮಾಜದಲ್ಲಿ ನೀವು ಬಾಳಿ ತೋರಿಸಬೇಕು. ಯಾಕೆಂದ್ರೆ ಈಗಿನ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತೇನು? ರಾಜಕಾರಣಿಗಳ ಕೈ ಕೆಲಸ ಮಾಡಿಕೊಂಡು ನಿಷ್ಠಾವಂತ ಅಧಿಕಾರಿ ಎನ್ನುವುದನ್ನು ಮರೆತು ಲಚ್ಚಕ್ಕಾಗಿ ಈ ನಮ್ಮ ಸಮಾಜದಲ್ಲಿ ತಲೆ ಹಿಡಿದ ಕೆಲಸ ಮಾಡ್ತಾ ಇದ್ದಾರೆ ಈಗಿನ ರಾಜಕಾರಣಿಗಳು. ಅದರಂತೆ ರಾಜಕಾರಣಿಗಳ ಮಾತನ್ನು ಕೇಳದೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಾಳ್ಬೇಕಿರುವುದೇ ನನ್ನ ಆಸೆ. ಇದಕ್ಕೆ ನೀವೇನು ಹೇಳ್ತಾ ಇದ್ದೀರಾ ಕುಮಾರ್? ಸಮಾಜದ ಕಣ್ಣಿಗೆ ಮಣ್ಣು ಹರಿಸಿ ತಿರುಗುವ ನಿನ್ನಂತ ಭಾರತ ದೇಶದಲ್ಲಿ ದುಡ್ಡಿನಿಂದ ಅಮೂಲ್ಯಗೊಂಡ ನಿಮ್ಮಂತ ಸ್ವಂತ ಶ್ರೀಮಂತರು ನೋಡುವುದು ಭಾರತ ದೇಶದಲ್ಲಿ ಇವತ್ತಿನ ದುರಸ್ಥಿತಿಯ ಬರೀ ಪೊಲೀಸರ ಹೊಣೆಯಲ್ಲ ಆಶಾ. ಕರ್ತವ್ಯ ದೇವರೊಂದು ಕಾನೂನನ್ನು ಕಾಪಾಡುವ ಪೊಲೀಸರ ಇನ್ಸ್ಪೆಕ್ಟರ್ ಆಗಬೇಕೆಂಬುದೇ ನನ್ನ ಬಯಕೆ. ನ್ಯಾಯ ನೀತಿ ಉಸಿರಾಯಿಸಿಕೊಂಡು ಕರ್ತವ್ಯ ನಿಷ್ಠರಾಗಿ ಕನ್ನಡ ತಾಯಿಗೆ ಸೇವೆಯನ್ನು ಸಲ್ಲಿಸಿ ಕನ್ನಡಿಗರ ಕೀರ್ತಿಯ ಭಾರತಾದ್ಯಂತ ಪಸರಿಸಲಾಗಬೇಕೆಂಬುದೇ ನನ್ನ ಆಕಾಂಕ್ಷೆ. ಎಷ್ಟು ಜಾಗೃತನಾಗಿದ್ದರು ಜಾತಾತಿಯ ಜಾಲ ಬೀಸಿ ಜಾರಿಕೊಳ್ಳುವ ಅನಾಗರಿಕರು ತಪ್ಪಿದ ಧನವಂತರನ್ನು ಲೆಕ್ಕಿತ ಸೆರೆಮನೆಗಳಿಗೆ ದೂಡುವ ಧೈರ್ಯ ಮಾಡಿದಾಗ ಪೊಲೀಸರು ಇದ್ದಾರೆಂದು ಬರೆದೆಯ ಪ್ರಕರಣವನ್ನು ನೋಡಿಯೂ ಸುಳ್ಳು ಕೊನೆಯಲ್ಲಿ ಸುಳ್ಳು ಸಾಕ್ಷಿ ಹೇಳುವ ಅಂಜುಬರ್ಗರು ಧೈರ್ಯವಂತ ಪೊಲೀಸರನ್ನು ಅಧೈರ್ಯವನ್ನಾಗಿ ಮಾಡಿದ್ದಾರೆ. ಎರಡು ಕೈ ಸೇರಿದರೆ ತಾನೇ ಚಪ್ಪಾಳೆ ಹಾಕಕ್ಕೆ ಸಾಧ್ಯ. ಕುಮಾರ್, ಈ ಮಾತನ್ನು ನಾನು ಮೆಚ್ಚಿಕೊಂಡೇ. ಮೊದಲು ನೀವು ಡ್ಯೂಟಿ ಮಾಡಿ, ಆ ನಂತರ ಮನೆಯಲ್ಲಿದೆ ನಮ್ಮಿಬ್ಬರ ಕಳ್ಳ ಪ್ರೇಮ. ಸಿಹಿ